ಒಂದು ಸೆಕೆಂಡ್ ರಜು ರಜು ಅಣ್ಣ ಕೇಬಲ್ 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 ಶಾಲೆ ಬಿಡು ಬ್ರೋ ಮುಂದೆ ಇನ್ನೊಂದು ಬರ್ರಿ ಯಾರಾದ್ರ ಏನು ಸಬ್ಜೆಕ್ಟ್ ನೀವು ಬರ್ರಿ ನೀವು ಬರ್ರಿ ನೋ ಅದಾಗಲ್ಲ ಆರಾಧ್ಯ ಬರ್ಬೇಕು ಅದೆಲ್ಲ ಆಗಲ್ಲ ಬರ್ರಿ ಮತ್ತೆ ಏನು ಸಬ್ಜೆಕ್ಟ್ ಏನೇ ಸಬ್ಜೆಕ್ಟ್ ಬಿಡಿ ಮಾತಾಡೋದು ವೆಲ್ಕಮ್ ಮಾಡಿ ವೆಲ್ಕಮ್ ಮಾಡೋದು ಯಾರ್ದೊಬ್ರು ಮಧ್ಯ ಯಾರು ಮಾತಾಡ್ತಾರೆ ಗಿರೀಶ್ ಜಗಣ್ಣ ಇಲ್ಲಿ ಬನ್ನಿ ನೋಡಿ ಅವ್ರಿಗೂ ವೆಲ್ಕಮ್ ಮಾಡಬೇಕು, ಅವರೇ ಇಂಪಾರ್ಟೆಂಟು ಇಲ್ಲಿರೋರಿಗೆ ಆಮೇಲೆ ಕಾರ್ಯಕರ್ತರು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಆಗಮಿಸಿದ್ದಾರೆ. ಮೊದಲಿಗೆ ನಮ್ಮ ಮಾಜಿ ಸಂಸದರಾದಂಥ ಎಲ್ಲ ಶಿವರಾಮೇಗೌಡರು ಬಂದಿದ್ದಾರೆ, ಅವರಿಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಅದರ ಜೊತೆಲಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗುರಪ್ಪ ನಾಯ್ಡು ಅವರಿದ್ದಾರೆ, ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ನೆಚ್ಚಿನ ನಾಯಕರಾದಂಥ ಕಬಡ್ಡಿ ಬಾಬಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ಸಂಜಯ್ ಗೌಡರು ನಮ್ಮ ಯುವ ಮುಖಂಡರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ರಘುನಾಥ್ ನಾಯ್ಡು ಅವರು ಬಂದಿದ್ದಾರೆ, ಸ್ವಾಗತ ಕೊಡ್ತೀವಿ. ಹಾಗೆ ನಮ್ಮ ಮಾಜಿ ಡಿಸ್ಟಿಕ್ ಅಧ್ಯಕ್ಷರು ಹಾಗೂ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದಂಥ ಕೃಷ್ಣಪ್ಪನವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಮಾಜಿ ಬಿಬಿಎಂಪಿ ಸದಸ್ಯರಾದಂಥ ಲಕ್ಷ್ಮೀಪತಿ ಅವರಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಮಾಜಿ ಮೇಯರ್ ಆದಂಥ ವೆಂಕಟೇಶ್ ಮೂರ್ತಿ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಮಿಗಿಲಾಗಿ ಕೆಪಿಸಿಸಿಯ ಉಪಾಧ್ಯಕ್ಷರು ನಮ್ಮ ಪದ್ಮನಾಭನಗರದ ಉಸ್ತುವಾರಿಗಳು ಬಿಎಂಸಿ ಚೇರ್ಮನ್ ಆದಂಥ ಆರಾಧ್ಯ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಸವಿತಾ ಸಮಾಜದ ಚೇರ್ಮನ್ ಆದಂಥ ಮುತ್ತುರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಸ್ವಾಗತ ಕೊಡ್ತಾ ಈಗ ನಮ್ಮ ಮೀಡಿಯಾಗೆ ಎಲ್ಲ ಮೀಡಿಯಾಗೆ ಸ್ವಾಗತವನ್ನು ಕೊಡ್ತಾ ಈಗ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಏನು ವಿಚಾರ ಸಬ್ಜೆಕ್ಟ್ ಏನಯ್ಯ? ಆಯ್ತು, ನಾನೇ ಮಾತಾಡ್ತೀನಿ. ಈಗ ಪ್ರಪ್ರಥಮವಾಗಿ ಮಾಧ್ಯಮ ಎಲ್ಲ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮದ ಎಲ್ಲ ಮಿತ್ರರುಗಳಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಮತ್ತು ಪದ್ಮನಾಭನಗರ ಪರ್ಟಿಕ್ಯುಲರ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಪದ್ಮನಾಭನಗರ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಇಲ್ಲೂ ಭಾಳ ಜನ ಮುಖಂಡರುಗಳೇ ಇರ್ತಕ್ಕಂಥದ್ದು ಇಲ್ಲೂ ಸಹಿತ ಎಲ್ಲ ಮುಖಂಡರುಗಳೇ. ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ಪದ್ಮನಾಭನಗರದಲ್ಲಿ ಇದುವರೆಗೂ ಯಾರು ಬಿಜೆಪಿನಲ್ಲಿ ಕೆಲಸ ಮಾಡ್ತಿದ್ದವರು, ಸರ್ಕಾರ ನಮ್ಮದು ಬರ್ತಾ ಇದೆ, ನಮ್ಮ ಹತ್ರ ಬರ್ಬೋದು ಮಾಡ್ಬೋದು ಅಂತೇಳಿ ಉದ್ದೇಶ ಇಟ್ಕೊಂಡು ಕಾರ್ಪೊರೇಟರ್ಗಳು ಪರ್ಟಿಕ್ಯುಲರ್ ಆಗಿ 3-4 ಜನ ಕಾರ್ಪೊರೇಟರ್ಗಳು ನಾವು ಪಾರ್ಟಿಗೆ ಸೇರ್ಕೊತೀವಿ ಅಂತೇಳಿ ಸೇರ್ಕೊಂಡು ಇದುವರೆಗೂ ಇದ್ದು ನಮ್ಮ ಪಕ್ಷದ ಸವಲತ್ತುಗಳನ್ನು ಸರ್ಕಾರ ಏನೇನು ಸವಲತ್ತುಗಳು ಕೊಡಲಿಕ್ಕೆ ಅವಕಾಶ ಇತ್ತು ಅದೆಲ್ಲನೂ ಉಪಯೋಗಿಸ್ಕೊಂಡ್ರು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರ ಚ್ಯುತಿ ಮೇಲೆ ಅವರು ಇವತ್ತು ನಮ್ಮ ಪಕ್ಷವನ್ನು ಬಿಟ್ಟು ಆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಾವು ಅದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರು, ಮುಖಂಡರುಗಳು ಯಾರೂ ಸಹಿತ ಅಧೀನರಾಗಬೇಕಾದಿಲ್ಲ. ಕಾಂಗ್ರೆಸ್ ಪಕ್ಷ ಇದೊಂದು ಸಮುದ್ರ, ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ.
ಅದಕ್ಕೆ ಯಾರೂ ನಾವು ಎತ್ಕೊಂಡ್ಬೇಕಾಗಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಗುರುಪ್ಪ ನಾಯ್ಡು ಅವರು ಇದ್ದಾರೆ. ಮತ್ತೊಬ್ಬರು ನಾಯಕರಾಗಿರ್ತಕ್ಕಂಥ ಕಬಡ್ಡಿ ಬಾಬಣ್ಣವರು ಬಹಳ ಸ್ಟ್ರಾಂಗ್ ಆಗಿ ಆಕ್ಟ್ ಮಾಡ್ಕೊಂಡು ಓಡಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಹಾಗೆಯೇ ನಮ್ಮ ಮಾಜಿ ಮೇಯರ್ ಅವರು ನಮ್ಮ ವೆಂಕಟೇಶ್ ಮೂರ್ತಿಗಳು ಸಹಿತ ಬಹಳ ಹೋರಾಟ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಮುತ್ತುರಾಜ್ರವರು ಸಹಿತ ನಮ್ಮ ಕ್ಷೇತ್ರದವರು. ಅವರು ರಾಜ್ಯದಲ್ಲಿ ಒಂದು ಭಾಗದ ಒಂದು ಸಂಸ್ಥೆ ಅಧ್ಯಕ್ಷರಾಗಿದ್ದರು ಸಹಿತ ಪದ್ಮನಾಭನಗರ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥವ್ರು. ಮತ್ತೋರ್ವ ಯುವ ನಾಯಕರು ಮತ್ತು ನಮ್ಮ ಪಕ್ಷದ ಬಹಳ ಮುಖಂಡರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಜಯ್ ಗೌಡರಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಸನ್ಮಾನ್ಯ ರಘುನಾಥ್ ನಾಯ್ಡು ಇದ್ದಾರೆ. ಹಾಗೆಯೇ ಪದ್ಮನಾಭನಗರಕ್ಕೆ ಯಾವಾಗಲೂ ಸಹಿತ ಯಾವುದೇ ವಿಚಾರಕ್ಕೂ ಸಹಿತ ನಮ್ಮ ಕೆಪಿಸಿಸಿಯನ್ನು ಪ್ರತಿನಿಧಿಸ್ತಕ್ಕಂಥ 2-3 ಜನ ಮುಖಂಡರುಗಳು ಯಾವಾಗಲೂ ಪ್ರತಿ ಮೀಟಿಂಗಿಗೂ ಸಹಿತ ಬಂದು ಕೆಪಿಸಿಸಿಯ ಮಾರ್ಗದರ್ಶನ ಏನಿದೆ ಅದನ್ನೆಲ್ಲ ಕೊಟ್ಟೋಗ್ತಕ್ಕಂಥದ್ದನ್ನು ಸನ್ಮಾನ್ಯ ಆರಾಧ್ಯರವರು ಮತ್ತು ನಮ್ಮ ಜಿ ಕೃಷ್ಣಪ್ಪನವರು. ಆರಾಧ್ಯರವರು BMTC ಅಧ್ಯಕ್ಷರು, ಪಾರ್ಟಿನಲ್ಲಿ ಬಹಳ ಮುಖ್ಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಹಾಗೆಯೇ ನಮ್ಮ ಜಿ ಕೃಷ್ಣಪ್ಪನವರು ಸಹಿತ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಮತ್ತು ಮುಖ್ಯಸ್ಥರು. ನಮ್ಮ ಹಾಗೆಯೇ ಲಕ್ಷ್ಮೀಪತಿಯವರು, ನಮ್ಮ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಲಕ್ಷ್ಮೀಪತಿಯವರು ಈ ಸಮಾರಂಭದಲ್ಲಿ ನಮ್ಮ ಜೊತೆಲಿದ್ದಾರೆ. ಅದಲ್ಲದೆ ಇಲ್ಲಿ ಕುಳಿತಿರ್ತಕ್ಕಂಥವರು ಕಾರ್ಯಕರ್ತರೇನಲ್ಲ, ಇವರೆಲ್ಲ ಪದ್ಮನಾಭನಗರದ ಎಲ್ಲ ಭಾಗದ ಮುಖಂಡರುಗಳು. ಇವತ್ತು ನಾವೆಲ್ಲ ಧೈರ್ಯವಾಗಿದ್ದೀವಿ. ಯಾರು ಕಾಂಗ್ರೆಸ್ಸಿಗೆ ಬರ್ತಾರೆ ಹೋಗ್ತಾರೆ ಮುಖ್ಯ ಅಲ್ಲ, ನಮ್ಮ ಪಕ್ಷ ಮುಖ್ಯ. ಸಾವಿರಾರು ಜನ ಕಾರ್ಯಕರ್ತರನ್ನ ಹುಟ್ಟಾಕ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿ ಧೈರ್ಯ ತುಂಬಲಿಕ್ಕೆ ನಮ್ಮ ಪದ್ಮನಾಭನಗರ ಕ್ಷೇತ್ರಕ್ಕೆ ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ 28ಕ್ಕೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಸದಸ್ಯರಿಗೆ, ಮತದಾರ ಬಂಧುಗಳಿಗೆ ಧೈರ್ಯ ಹೇಳಲಿಕ್ಕೆ ನಿಮ್ಮ ಮುಖೇನ ಇವತ್ತು ಯಾರ್ಯಾರು ಬಂದರು ಕಾರ್ಪೊರೇಟರ್ಗಳು, ನಾವೇನು ಕರೆದಿರಲಿಲ್ಲ. ಅವ್ರನ್ನ ಯಾರು ಕರೆದಿದ್ರೆ ಗೊತ್ತಿಲ್ಲ, ಬಂದರು. ನಮ್ಮ ಪಾರ್ಟಿನಲ್ಲಿ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದು, ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದ್ದು, ಸ್ಥಾನಮಾನಗಳನ್ನು ಉಪಯೋಗಿಸ್ಕೊಂಡ್ರು, ವಾಪಸ್ ಹೋದ್ರು. ಅದರಿಂದ ಯಾರೂ ಸಹಿತ ಎದೆಗುಂದಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋಕ್ಕೋಸ್ಕರಲೇ ಇಲ್ಲಿ ಕರೆದಿರ್ತಕ್ಕಂಥದ್ದು. ಇನ್ನೇನಾದರೂ ವಿಚಾರ ಇದ್ರೆ ಮಾನ್ಯ ಪತ್ರಕರ್ತರುಗಳೇನಾದ್ರು ಕೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ನಮ್ಮ ಜಿ ಕೃಷ್ಣಪ್ಪ ಮಾತಾಡ್ತಾರೆ. GBA ಗ್ಯಾರಂಟಿ ಅಧ್ಯಕ್ಷನಾಗಿ ಜಿ ಕೃಷ್ಣಪ್ಪ ನಾನು ಮಾತಾಡ್ತಾ ಇದ್ದೀನಿ. ಈಗ GBA ಅಧ್ಯಕ್ಷ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಪ್ರಮೋದ್ ಅವರು ಮತ್ತೆ ಕೆಲವು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು ಪಕ್ಷವನ್ನ ತೊರೆದು ನಮ್ಮ ಪಕ್ಷಕ್ಕೆ ಅವರು ಬಂದಾಗ ಯಾವುದೋ ಒಂದು ಸ್ವಾರ್ಥ ಸಾಧನೆಗೋಸ್ಕರ ಬಂದಿದ್ರು ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಸ್ವಾರ್ಥ ಸಾಧನೆ ಈಡೇರಲಿಲ್ಲ. ಕಾಂಗ್ರೆಸ್ ಪಕ್ಷ ಇವರಿಗೆ ಮಣಿಲಿಲ್ಲ ಅಂತಕ್ಕಂಥ ಒಂದು ಇಚ್ಛೆಯಿಂದ ಮತ್ತು ಅಶೋಕ್ ಅವರ ಒಂದು ಫುಸ್ಲಾಸ್ಲಿಂದ ಒತ್ತಡದಿಂದಾಗಿ ಅವರು ಹೋಗಿದ್ದಾರೆ. ಯಾವುದೇ ನಮಗೆ ತೊಂದರೆ ಆಗೋದಿಲ್ಲ. ಇವತ್ತು ಗೃಹಜ್ಯೋತಿಯಿಂದ 86,215 ಫಲಾನುಭವಿಗಳು ಪದ್ಮನಾಭನಗರದಲ್ಲಿ ಇದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿಯಿಂದ 23,546 ಫಲಾನುಭವಿಗಳು ಇವತ್ತಿದ್ದಾರೆ. ಅವರೆಲ್ಲ ಜಾಗೃತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೊಡ್ತಾ ಇರ್ತಕ್ಕ, ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಏನು ಇವತ್ತು 32 ಕಂತು 64,000 ರೂಪಾಯಿಗಳನ್ನ ಈ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳು ತಗೊಂಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಅವರು ಖುಷಿಯಾಗಿ ಅವರ ಸ್ವತಂತ್ರ ಖರ್ಚಿಗೆ ಮಾಡ್ಕೊಂಡಿದ್ದಾರೆ. ಅವ್ರ ಜೀವನ ಸುಧಾರಿಸಿದೆ. ಬಡವರ ಬದುಕು ಹಸನಾಗಿದೆ. ಪದ್ಮನಾಭನಗರದ ಬಡವರ ಬದುಕು ಇವತ್ತು ಅವರು ಯಾವತ್ತೂ ವಿಚಲಿತರಾಗೋದಿಲ್ಲ. ಅದೇ ರೀತಿ ಪದ್ಮನಾಭನಗರದ ಏನು 14 ಇವತ್ತು ವಾರ್ಡ್ಗಳಿದೆ, ಆ ವಾರ್ಡಿನ ಜನ ಇವತ್ತು ಯಾವತ್ತೂ ಕೂಡ ವಿಚಲಿತರಾಗೋದಿಲ್ಲ. ಇವರು ಯಾವುದೋ ಸ್ವಇಚ್ಛೆಯಿಂದ ಬಂದವರು, ಅವರಿಗೆ ಅವರ ಹಿತ ಕಾಂಗ್ರೆಸ್ನವರು, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಕಾಪಾಡಲಿಲ್ಲ ಅಂತಕ್ಕಂಥ ಒಂದೇ ಧೋರಣೆಯಿಂದ ಅವರು ವಾಪಸ್ ಹೋಗಿದ್ದಾರೆ. ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ಸಂಜಯ್ ಗೌಡ ಎಲ್ಲ
ಎಲ್ಲ ಮಾಧ್ಯಮದವರಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾವ್ರಿಗೂ ಎಲ್ಲ ಹೊಂದಿಸ್ತಾ ಮತ್ತೇನು ಪದ್ಮನಾಭನಗರ ಕ್ಷೇತ್ರ ಅಂದರೆ ಇಡೀ ರಾಜ್ಯದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರ ಕ್ಷೇತ್ರ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಲಿಕ್ಕೆ ಒಂದು ಉದ್ದೇಶ, ಮೇನ್ ಕಾರಣ ಗ್ಯಾರಂಟಿ ಅಧ್ಯಕ್ಷರು ಹಾಗೂ ಬಿಬಿಎಂಪಿ ಸದಸ್ಯರು ಏನಿವತ್ತು ನಮ್ಮ ಪಕ್ಷದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸೇರಿದ್ರು, ಅವ್ರಿಗೆ ಯಾವ ರೀತಿ ಗೌರವಾನ್ವಿತದಿಂದ ಅವ್ರಿಗೆ ಉತ್ತರ ಇಲ್ಲ ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ, ಅವ್ರಿಗೆ ಉತ್ತರ ಇಲ್ಲ ಅವ್ರಿಗೆ ಏನಕ್ಕೆ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ನಮ್ಮ ಸರ್ಕಾರ ಅವ್ರ ಜೊತೆ ಇತ್ತು. ಇವಾಗ ನಮ್ಮ ಕೃಷ್ಣಪ್ಪ ಅವರು ಹೇಳ್ದಂಗೆ, ಶಿವರಾಮೇಗೌಡರು ಹೇಳ್ದಂಗೆ, ನಾವು ಗ್ಯಾರಂಟಿ ಯೋಜನೆಗಳಲ್ಲಿ ಈ ಖಾತಾ ಇರ್ಬೋದು, ಪ್ರತಿಯೊಂದು ಏನು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಒಂದು ಒಳ್ಳೆ ಕಾರ್ಯ ಇರ್ಬೋದು, ಪದ್ಮನಾಭನಗರ ಕ್ಷೇತ್ರದಲ್ಲಿ ಒಂದು ವೇವ್ ಕ್ರಿಯೇಟ್ ಆಗ್ತಿತ್ತು. ಅದು ಕಾಂಗ್ರೆಸ್ ಸರ್ಕಾರದಿಂದ ಅಂತ ಒಂದು ಉದ್ದೇಶದಿಂದ ಅವ್ರೇನು ಕಾರ್ಯಕ್ರಮ ಮಾಡಿದ್ರು. ಇವತ್ತೇನು ಎಲ್ಲರೂ ಇದ್ದಾರೆ, ಇವಾಗ ಪ್ರತಿಯೊಂದು ಇವತ್ತು ನಾನು ಹೇಳೋದೇನು ಅಂದ್ರೆ, ನಾವೆಲ್ಲ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗಿದ್ದೇವೆ. ಯಾರು ಯಾವುದೇ ರೀತಿ ಸಮಸ್ಯೆ ಆಗಲಿ ಯೋಚನೆ ಆಗಲಿ ಮಾಡೋ ಅವಶ್ಯಕತೆ ಇಲ್ಲ. 2028ಕ್ಕೆ ಪದ್ಮನಾಭನಗರದಲ್ಲಿ MLA ಕಚೇರಿನ, ಕಾಂಗ್ರೆಸ್ MLA ಕಚೇರಿನ ಉದ್ಘಾಟನೆ ಮಾಡೇ ಮಾಡ್ತೀವಿ ಅಂತ ನಾವೆಲ್ಲ ಒಂದು ನಿರ್ಧಾರದಲ್ಲಿ ಸೇರಿದ್ದೀವಿ ಅಂತ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಅದೇ ರೀತಿ ಇವತ್ತೇನು ಪಕ್ಷದ್ರೋಹ ಮಾಡಿ ಯಾರೇ ಹೋಗಿದ್ದಾರೆ, ನಮ್ಮ KPCC ಅಧ್ಯಕ್ಷರಾಗಿರಲಿ ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿ ಕಠಿಣವಾದ ಕ್ರಮ ತಗೋಬೇಕು. ಯಾರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿ, ಒಂದು ಸ್ಥಾನ, ಗೌರವಗಳು ಕೊಡಬೇಕು. ಯಾಕಂದ್ರೆ ಬೇಸತ್ತಿ ಬಹಳ ಓಡಾಡಿ ಎಲ್ಲರ ವಿಚಾರದಲ್ಲೂ, ಸಂಘಟನೆ ವಿಚಾರದಲ್ಲಿ ಕೂತಿ ಒಂದು ವಿರೋಧ ಪಕ್ಷದ ನಾಯಕನ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಬಾವುಟ ಹಾರಿಸಿದ್ರೆ ಇಡೀ ರಾಜ್ಯದಲ್ಲಿ ಒಂದು ಸಂದೇಶ ಹೋಗ್ತದೆ ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಡಿಫಿಡೆಂಟ್ ಕ್ಯಾಂಡಿಡೇಟ್ ಇರ್ಬೋದು, ನಮ್ಮ ಸೀನಿಯರ್ ನಾಯಕರು, ನಮ್ಮ ಗುರಪ್ಪ ನಾಯ್ಡು ಅವರು ಇರ್ಬೋದು, ಕಬಡ್ಡಿ ಬಾಬಣ್ಣ ಇರ್ಬೋದು, ಅದೇ ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, ನಮ್ಮ ಮಾಜಿ ಸಂಸದರು ಶಾಸಕರು ಶಿವರಾಮೇಗೌಡರು ಇರ್ಬೋದು, ನಮ್ಮ ಪ್ರೀತಿಯ ಆರಾಧ್ಯ ಅವರು, ಯಾಕೆಂದ್ರೆ ನಮ್ಮ ಇನ್ಚಾರ್ಜ್ ಇದ್ದಾರೆ ಅವರು ಎಲ್ಲ ಉದ್ದೇಶಕ್ಕೆ ಏನಕ್ಕೆ ಇವತ್ತು ಸೇರಿದ್ದೀವಿ ಅಂದ್ರೆ, ನಮ್ಮ ಬಿಜೆಪಿಯಿಂದ ನಾವು ಕರೀತಾ ಇದ್ದೀವಿ, ಇನ್ನೊಂದು ಮಾಡ್ತಾ ಇದೀವಿ, ಎಲ್ಲ ಕಾರ್ಯಕರ್ತರಿಗೆ ಮಿಸ್ಗೈಡ್ ಮಾಡೋರಿಗೆ ಇವತ್ತೊಂದು ಕರೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಅಂತ ದುಸ್ಸಾಹಸ ಕೈ ಹಾಕಕ್ ಹೋಗ್ಬೇಡಿ. ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಆಮಿಷಕ್ಕೂ ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ ಪದ್ಮನಾಭನಗರದಲ್ಲಿ ಅಂತ ಹೇಳ್ತಾ ಇವತ್ತೇನು ನಾವು ಪ್ರೆಸ್ ಮೀಟ್ ಅಲ್ಲಿ ಒಂದು ಉದ್ದೇಶ, ಮೇನ್ ಉದ್ದೇಶ ಏನಂದ್ರೆ ಎಲ್ಲರ ಜೊತೆ ಮಾಡಿದಿರ, ನೀವು ಕೆಲಸ ಮಾಡಿದಿರ, ಐ ಅಪ್ರಿಷಿಯೇಟ್ ಯು ಪೀಪಲ್ ಬಂದಿರೋರ್ಗು, ಬಟ್ ಕೆಲಸ ಮಾಡಿ ನಮ್ಮ ಪಕ್ಷದಲ್ಲಿ ಯಾಕೆ ಬಿಟ್ಟು ಹೋದ್ರೆ ನಮ್ಮ ಕ್ವಶನ್ ಮಾರ್ಕ್ಗೆ ನಮ್ಮ ಕಾರ್ಯಕರ್ತರಲ್ಲಿ ಇತ್ತು. ಆ ಉದ್ದೇಶದಲ್ಲಿ ಅವರೆಲ್ಲರ ವಿಚಾರದಲ್ಲೂ ಯಾವುದೇ ವ್ಯಕ್ತಿ ಪೂಜೆ ಮಾಡ್ತಾರೆ, ಇಲ್ಲಿ ಪಕ್ಷದ ಪೂಜೆ ಮುಖ್ಯ ಅನ್ನೋದು ಒಂದು ಉದ್ದೇಶದಲ್ಲಿ ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಬ್ಲಾಕ್ ಪ್ರೆಸಿಡೆಂಟ್ಸ್ ನೇತೃತ್ವಗಳಲ್ಲಿ ಇನ್ನು ಮುಂದೆ ಸಂಘಟನೆಗಳಲ್ಲಾಗಲಿ ಪ್ರತಿಯೊಂದು ಉದ್ದೇಶ ಏನೇ ಸಮಸ್ಯೆಗಳಾಗಲಿ ಸರಿಪಡಿಸಿಕೊಂಡು ಇನ್ನ ಒಗ್ಗಟ್ಟಾಗಿ ನಾವಾಗಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಾಗಿ ಡಿಫಿಡೆಂಟ್ ಕ್ಯಾಂಡಿಡೇಟ್ ಆಗಿ ಎಲ್ಲ ನಾಯಕರಾಗಲಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಹೋಗ್ತೇವೆ. ಏನು ಸಮಸ್ಯೆ ಇಲ್ಲದೆ ಕಾಂಗ್ರೆಸ್ ಪಕ್ಷನ ಮುಂದೆ ಎಲ್ಲ ಕಾರ್ಯಕರ್ತರಿಗೂ ಒಂದು ಧೈರ್ಯ ತುಂಬಿ ಅವ್ರ ಜೊತೆ ನಿಂತು ಪಕ್ಷ ಸಂಘಟನೆ ಉದ್ದೇಶದಲ್ಲಿ ಜೊತೆ ಇರ್ತೀವಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತೀವಿ. ನಮಸ್ಕಾರ ಸರ್. ಈಗ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ಗ್ಯಾರಂಟಿ ಸಮಿತಿ ಇದು ಕೊಟ್ಟರು ಕೂಡ ಅವ್ರ ಪಕ್ಷ ಬಿಡಕ್ಕೆ ಜವಾಬ್ ಕೊಡ್ತಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಂಸದರು, ಸ್ನೇಹಿತರಾದಂಥ ಶಿವರಾಮೇಗೌಡರೆ, ಬಾಬು ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರೆ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರೆ ಹಾಗೂ ಎಲ್ಲ ಪತ್ರಕರ್ತ ಸ್ನೇಹಿತರೆ, ನನಗಿದು ಗೊತ್ತಿತ್ತು. ಕಾಂಗ್ರೆಸ್ಸಲ್ಲಿ 1980ರಲ್ಲಿ ಕಿಸಾನ್ ರ್ಯಾಲಿಗೆ ನಾನು ಡೆಲ್ಲಿಗೆ ಹೋಗಿದ್ದೆ. 80ರಿಂದ ಇಲ್ಲಿವರೆಗೂ 46 ವರ್ಷಗಳ ಸುದೀರ್ಘ ಪಯಣದಲ್ಲಿ ಒಂದು ದಿನಾನೂ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಮುಖ ಮಾಡಿಲ್ಲ. ಹರಿಪ್ರಸಾದ್ ಅವರು ಅವಾಗ ನಾನು ವಿದ್ಯಾರ್ಥಿ ನಾಯಕರಿದ್ದಾಗ ನಮ್ಮ ನಾಯಕರು.
DK ಶಿವಕುಮಾರ್ ಅವರು ನಮ್ಮ ಸಹೋದ್ಯೋಗಿಗಳು, ನಾವೆಲ್ಲ ಸ್ಟೂಡೆಂಟ್ ಲೀಡರ್ಗಳಾಗಿದ್ದವರು. ಇವತ್ತು ಕೂಡ ನಾವಿದ್ದಂಥ ಟೀಮ್ ಏನಿತ್ತೋ ಆ ಟೀಮೇ ರಾಜ್ಯ ಪೂರ್ತಿ ನಾಯಕತ್ವ ವಹಿಸ್ಕೊಂಡಿರೋದು. ಪದ್ಮನಾಭನಗರದಲ್ಲಿ ನನಗೆ ಅಶೋಕು BJP ಭಾಳ ದೊಡ್ಡದು ಅಂತೇನು ಅನಿಸಲ್ಲ. ಅದು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತು, ನನಗೂ ಗೊತ್ತು. 2008 ನಾನು ಕಾಂಗ್ರೆಸ್ಸಿಂದ ಎಲೆಕ್ಷನ್ ನಿಂತಾಗ 8 ದಿನದಲ್ಲಿ ನನಗೆ ಟಿಕೆಟ್ ಕೊಟ್ಟು ನಾನು ಸೋತಿದ್ದೆ. ನಾ ಸೋತ ದಿನದಿಂದ 5 ವರ್ಷ ಸತತವಾಗಿ R. ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿತ್ತು, ಡೆಪ್ಟಿ CM ಆಗಿದ್ದರು. ಒಂದು ದಿನ ಬಿಡ್ದಂಗೆ ನಾನು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು, ಪರಮೇಶ್ವರ್ ಅವರಿಂದ ಹಿಡಿದು ಎಲ್ಲ ನಾಯಕರು ಕೂಡ ಪದ್ಮನಾಭನಗರಕ್ಕೆ ಬಂದಿದ್ದರು. ಯಾಕೆಂದರೆ ಪದ್ಮನಾಭನಗರದಲ್ಲಿರ್ತಕ್ಕಂಥ ಎಲ್ಲ BJPಯವರು ಕೆರೆಗಳರಾಗಿದ್ದರು, ಕೆರೆಗಳನ್ನ ಲೂಟಿ ಹೊಡೆದಿದ್ರು. ಚಿಕ್ಕಲ್ಸಂದ್ರ ಕೆರೆ ಕಾಣೆ ಆಗಿತ್ತು. ಉತ್ತರಹಳ್ಳಿ ಕೆರೆ ಇರ್ಬೋದು, ಗೌಡನಪಾಳ್ಯ ಕೆರೆ ಇರ್ಬೋದು, ಹೊಸಕೆರೆಹಳ್ಳಿ ಕೆರೆ ಇರ್ಬೋದು, ಎಲ್ಲ ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ರು. ಇದರ ವಿರುದ್ಧವಾಗಿ ನಾವು ಸತತವಾದ ಹೋರಾಟ ನಾವು ಮಾಡಿದ್ವಿ. ಆ ಹೋರಾಟದಲ್ಲಿ ಡಾಕ್ಟರ್ ಪರಮೇಶ್ವರಿಂದ ಹಿಡಿದು ಎಲ್ಲ ನಾಯಕರು ಭಾಗವಹಿಸಿದ್ರು. ಅವತ್ತಿನ ದಿನ ಕಾಂಗ್ರೆಸ್ನವರು ಪ್ರತಿಯೊಬ್ಬರೂ ಕೂಡ ಬೀದಿಗೆ ಬಿದ್ದು ಹೋರಾಟ ಮಾಡ್ತಿದ್ರು 2013ವರೆಗೂ. ಬೇರೆ ಬೇರೆ ವ್ಯತ್ಯಾಸಗಳಾಯಿತು, ಅದರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಈ BJPಯಿಂದ ಕಾಂಗ್ರೆಸ್ಗೆ ಕೆಲವರೆಲ್ಲ ಬಂದು ಸೇರಿಕೊಂಡಾಗ ನಾನು ಇದ್ದೆ. ಅವತ್ತು ಸಿದ್ದರಾಮಯ್ಯನವರು ಇದ್ದರು, DK ಶಿವಕುಮಾರ್ ಅವರಿದ್ದರು, ಎಲ್ಲ ನಾಯಕರು ಇದ್ದರು. ವೀರಾವೇಶವಾಗಿ ಮಾತಾಡಿದ್ರು BJPಯಿಂದ ಬಂದವರು ಇದೇ ಕಾಂಗ್ರೆಸ್ ಆಫೀಸಲ್ಲಿ. ಯಾವ ಥರ ವೀರಾವೇಶವಾಗಿ ಮಾತಾಡಿದ್ರೆ ಇಡೀ BJPನ ನಾವು ಕಂಟ್ರೋಲಿಗೆ ತೊಗೊಂಡು ಕಾಂಗ್ರೆಸ್ಸಿಗೆ ತೊಗೊಂಡ್ಬರ್ತೀವಿ ಅಂತ ಎಲ್ಲರೂ ನಂಬಿದ್ರು. ನನಗೆ ನಂಬಿಕೆ ಇರಲಿಲ್ಲ. ನನಗೆ ಗೊತ್ತು ಅವ್ರು ಏನಕ್ಕೆ ಬಂದಿದ್ದಾರೆ, ಏನಕ್ಕೆ ಹೋಗ್ತಾರೆ ಅಂತ. ಅವತ್ತಿನ ದಿನ R. ಅಶೋಕ್ ಅವರು ಪ್ರೆಸ್ ಕರೆದು ಹೇಳಿದ್ರು, ನೀವೆಲ್ಲ ಪತ್ರಕರ್ತರು ನೋಡಿ ಅವ್ರ ಹೇಳಿಕೆ ಏನು ಅಂತ. ಇವತ್ತಿಗೆ ಪದ್ಮನಾಭನಗರ ಪರಿಶುದ್ಧ ಆಯಿತು. ಕೆರೆಗಳ್ರು ಯಾರ್ಯಾರು ಇದ್ರು ಅವರೆಲ್ಲ ಕಾಂಗ್ರೆಸ್ ಕೊಟ್ಟೋದ್ರು, ನಾವಿವತ್ತು ಪರಿಶುದ್ಧವಾಗಿದ್ದೀವಿ ಅಂತ. ಆ ಪರಿಶುದ್ಧತೆ ಇವತ್ತು ಮತ್ತೆ ಎಲ್ಲ BJP ಕೊಟ್ಟೋಯ್ತು. ಎಲ್ಲ ಕಳಂಕನ ಅವರೇ ಎತ್ಕೊಂಡು ಹೊಟ್ಟೋದ್ರು. ಇವಾಗ ಕೆರೆಗಳ್ರು ಯಾರು ಅಂದರೆ ನಮ್ಮ ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ಲ, ಮತ್ತೆ ಅವರೆಲ್ಲ BJPಲೇ ಇದ್ದಾರೆ. ಯಾತಕ್ಕೆ ಬಂದರು, ಯಾತಕ್ಕೆ ಹೋದ್ರು ನನಗೇನು ಗೊತ್ತಿಲ್ಲ. ನಾನು 3 ವರ್ಷ ಅವ್ರು ಈ ಪಕ್ಷದಲ್ಲಿದ್ದಾಗ ಒಂದು ದಿನ ಕೂಡ ಕಾಂಗ್ರೆಸ್ ವೇದಿಕೆಯಲ್ಲಿ ಅವ್ರ ಜೊತೆ ನಾನು ವೇದಿಕೆ ಹಂಚ್ಕೊಂಡಿಲ್ಲ. ಎಲ್ರಿಗೂ ಗೊತ್ತು. ಯಾಕಂದರೆ ನನಗೆ ಗೊತ್ತು ನಾಳೆ ಏನಾಗುತ್ತೆ ಅಂತ. ಇವ್ರು ಯಾರು ಇರೋದಿಲ್ಲ ಎಲೆಕ್ಷನ್ಗೆ ಅಂತ ಅವ್ರು ಸೇರ್ಕೊಳ್ಳೋಕೆ ಮೊದಲೇ ಗೊತ್ತಿತ್ತು. ಆದರೆ ನಮ್ಮ ಮಾತನ್ನು ಯಾರೂ ಕೇಳಲಿಲ್ಲ. ಆದರೆ ಒಂದು ಹೇಳ್ತೀನಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೂ ಕೂಡ ಅವ್ರು ತಗೊಂಡೋಗೋಕ್ಕಾಗಿಲ್ಲ. ಬಂದರು ಹೋದ್ರು, ಅದರಿಂದ ಏನು ನಮಗೆ ತೊಂದರೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಯಾವ ಕಾಂಗ್ರೆಸ್ ಕಾರ್ಯಕರ್ತನೂ ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ, ಯಾವ ಕಾಂಗ್ರೆಸ್ ಕಾರ್ಯಕರ್ತನೂ ಅವರು. ಆದರೆ ನಮ್ಮಲ್ಲೇ ನಮಗೆ ಮೋಸ ಆಯಿತು. ಯಾರೋ ಈ ಮಾದೇವನಂತವನಿಗೋ ರಜಾಕ್ ಅಂತವನಿಗೋ ಗ್ಯಾರಂಟಿ ಸಮಿತಿ ಕೊಟ್ಟಿದ್ರೆ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿರೋರು. BJPಯಿಂದ ಬಂದಿದ್ದ ತಕ್ಷಣ ಅವನು ಕೊಟ್ವಿ, ಎಲ್ಲ ಕೊಟ್ವಿ. ಆದರೆ ಏನಾಯಿತು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಆಯಿತು. ಅವ್ರಿಗೂ ನ್ಯಾಯ ಸಿಗಲ್ಲ. ಯಾಕಂದರೆ ಅವ್ರು ಏನು ಅನುಭವಿಸೋಕ್ಕಾಗಿಲ್ಲ. ಏನನ್ನ ಒಂದು ಅಧಿಕಾರ ಅನುಭವಿಸ್ಬೇಕು ಅಂದರೆ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡ್ರು. ಯಾರೂ ಅವ್ರ ಮನೆಗೆ ಹೋಗಿಲ್ಲ, ಏನೂ ಆಗಿಲ್ಲ. ಇವತ್ತಿನ ದಿನ ನನ್ನ ಪ್ರಕಾರ ಕಳಂಕರಹಿತವಾದ ಕಾಂಗ್ರೆಸ್ ಪದ್ಮನಾಭನಗರದಲ್ಲಿದೆ. ಕಳಂಕ ಇಲ್ಲದೆ ಇರೋ ಎಲ್ಲ ವೇದಿಕೆ ಮೇಲಿದ್ದೀವಿ. ತಿರ್ಗಾ ಹಳೆ ಕೆರೆಗಳ್ರು, ಹಳೆ ಭೂಮಿಗಳ್ರು ಇವರೆಲ್ಲ ಮತ್ತೆ BJPಗೆ ಹೋದ್ರು. ಅಶೋಕ್ ಅವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಕೊಡಬೇಕು. ಅಶೋಕ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಅವತ್ತು ಹೇಳಿದ್ರು ಕಳಂಕ ಹೊತ್ತವರೆಲ್ಲ ಹೊಟ್ಟೋದ್ರು, ಕೆರೆಗಳ್ರೆಲ್ಲ ಹೊಟ್ಟೋದ್ರು ಅಂತ. ಇವತ್ತಿನ ದಿನ ಯಾವ ಉದ್ದೇಶಕ್ಕೆ ಸೇರಿಸ್ಕೊಂಡ್ರು, ಏನು ಅವ್ರ ಉದ್ದೇಶ ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಬೇಕು. ಕಾಂಗ್ರೆಸ್ ಸದೃಢವಾಗಿಲ್ಲ, ನಾವೆಲ್ಲ ಒಟ್ಟಿಗಿದ್ದೀವಿ, ಕಾಂಗ್ರೆಸ್ ಚೆನ್ನಾಗಿದೆ, ಮುಂದಿನ ಎಲೆಕ್ಷನ್ಲಿ 100ಕ್ಕೆ 100 ಕಾಂಗ್ರೆಸ್ ಗೆಲ್ತೀವಿ ಅನ್ನೋ ಒಂದು ಮನೋಸ್ಥೈರ್ಯದಿಂದ ಇವತ್ತು ಆಶ್ವಾಸನೆ ಕೊಡ್ತೀವಿ. ನಾವೆಲ್ಲ ಒಟ್ಟಿಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆಯನ್ನು
ಅಲಂಕರಿಸಿರುವ ಮಾಜಿ ಸಂಸದರಾದ ಶಿವರಾಮೇಗೌಡರೇ, ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಆದಂಥ ನನ್ನ ಆತ್ಮೀಯ ಸಹೋದರರಾದಂಥ ಆರಾಧ್ಯ ಅವರೇ, ಲಕ್ಷ್ಮೀಪತಿ ಅವರೇ, ವೈಸ್ ಪ್ರೆಸಿಡೆಂಟ್ ಕೃಷ್ಣಪ್ಪನವರೇ, ರಘುನಾಥ್ ನಾಯ್ಡು ಅವರೇ, ಸಂಜಯ್ ಗೌಡ್ರೆ, ಗುರಪ್ಪ ನಾಯ್ಡು ಅವರೇ, ಮಾಜಿ ಮಹಾಪೌರರಾದಂಥ ವೆಂಕಟೇಶ್ ಮೂರ್ತಿ ಅವರೇ ಮತ್ತು ನನ್ನ ಆತ್ಮೀಯ ಸಹೋದರರಾದ ಸ್ನೇಹಿತರಾದಂಥ ಮುತ್ತುರಾಜ್ ಅವರೇ, ಇಲ್ಲಿ ಬಂದಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಸಹೋದರ ಸಹೋದರಿಯರೇ, ಮುಖಂಡರು, ನಮಗೆಲ್ಲ ತಿಳಿದಾಗ ಇತ್ತೀಚಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗಿದೆ, ಯಾವ ರೀತಿಯ ಬೆಳವಣಿಗೆ ಆಗಿದೆ ಎಲ್ಲ ತಮಗೆ ಈಗಾಗಲೇ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಕೂತಿರುವಂಥ ಎಲ್ಲ ಗಣ್ಯರಿಗಾಗಲೇ ತಮಗೆ ತಿಳಿಸಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಪಕ್ಷನ ಸಂಘಟನೆ ಮಾಡಬೇಕು, ಪಕ್ಷವನ್ನ ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದನ್ನ ಅದನ್ನ ಅಧ್ಯಕ್ಷರು ಬಂದಾಗ ಅಧ್ಯಕ್ಷರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿ ಒಂದು ಕಮಿಟಿ ಮಾಡಿ, ಕಮಿಟಿ ಮುಖಾಂತರ ಒಂದು ಜವಾಬ್ದಾರಿ ತಗೊಂಡು ಪಕ್ಷವನ್ನ ಇನ್ನು ಬಲಪಡಿಸೋದಕ್ಕೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಈಗಾಗಲೇ ನಮ್ಮ ಹಿರಿಯರು ಎಲ್ಲ ನಾಯಕರುಗಳು ಎಲ್ಲ ಈಗಾಗಲೇ ತಿಳಿಸಿದ್ದಾರೆ. ಪಕ್ಷಕ್ಕೆ ಬರೋದು ಹೋಗೋದು ಇರ್ತದೆ, ಹೊಸ ನೀರು ಬರ್ತಾ ಇದ್ರೆ ಹಳೆ ನೀರು ಹೋಗ್ತಾ ಇರ್ತದೆ, ಹಳೆ ನೀರು ಇದ್ದಾಗ ಹೊಸ ನೀರಿಗೂ ಕೆಲವು ಹೋಗ್ತಾ ಇರ್ತಾವೆ, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಆದ್ರೆ ಒಂದು ಮಾತ್ರ ಇದು, ಪಕ್ಷ ಆಗಿ ಉಳಿತದೆ, ವ್ಯಕ್ತಿಯಿಂದ ಪಕ್ಷ ಆಗಲ್ಲ, ಪಕ್ಷದಿಂದ ವ್ಯಕ್ತಿ ಆಗ್ತದೆ. ಹಾಗಾಗಿ ಯಾರು ಬರಲಿ ಯಾರು ಹೋಗ್ಲಿ ಪಕ್ಷದ ಒಂದು ನಿಟ್ಟಿನಲ್ಲಿ ಎಲ್ಲ ಸಕ್ರಿಯವಾಗಿ ಇರ್ತದೆ. ನಾವು ಇವತ್ತು ವೇದಿಕೆ ಮುಖಾಂತರ ಹೇಳ್ತೀವಿ, ಯಾವುದೇ ಬರಲಿ ಏನೇ ಬರಲಿ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತೇವೆ. ನಾವೆಲ್ಲ ರೀತಿಯ ಸಹಕಾರ ತನ್ನ ಮನದನ್ನ ಕೊಟ್ಟು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಎಲ್ಲ ಒಂದು ಕುಟುಂಬದವರಾಗಿ ಹೋಗ್ತೀವಿ ಅಂತ ಈ ವೇದಿಕೆ ಮುಖಾಂತರ ನಮ್ಮ ಮಾಧ್ಯಮದ ಒಂದು ಮಿತ್ರರಿಗೆ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೇವೆ. ನಮ್ಮನ್ನೆಲ್ಲ ಉದ್ದೇಶ ಮಾತಾಡೋಕೆ ಅವಕಾಶ ಕೊಟ್ಟ ನಮಗೆ ನಮ್ಮೆಲ್ಲರಿಗೂ ಒಂದು ಸ್ಥಳ. ನೀವು ಮಾತಾಡೋದು ನಾನು ಕ್ವಶನ್ಸ್ ಕೇಳ್ತಾನೆ. ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ಈಗ ಬಾಬಣ್ಣ ಅವರು, ಎಫ್ ಶ್ರೀನಿವಾಸ್ ಅವರು, ಕೌನ್ಸಿಲರ್ಸ್ ಎಲ್ಲರೂ ಬಂದರು. ಎಲ್ಲರೂ ಆದಷ್ಟು ಅವ್ರು ಕೆಲಸ ಮಾಡಿದ್ರು. ಈಗ ಅವರ ಮನಸ್ತಾಪದಿಂದ ನಮ್ಮ ಆಗಿನ ಅಧ್ಯಕ್ಷರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರಿಗೆಲ್ಲಾನು ಸದುಪಾಯ ಕೊಟ್ಟರು. ಅವರೆಲ್ಲ ಮುಂದಿನ ವಿಧಾನಸಭೆಯಲ್ಲಿ ತಾವೇ ಎಲ್ಲರೂ ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ನಡೀತದೆ ಅಷ್ಟು ಭರವಸೆ ಕೊಟ್ಟರು. ಅವ್ರಿಗೆ ಆದಷ್ಟು ನಮ್ಮ ಅಧ್ಯಕ್ಷರು ಬಹಳ ಸಪೋರ್ಟ್ ಮಾಡಿದ್ರು. ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ವಿ. ಅವ್ರಿಗೆ ಏನು ಬೇಕೋ ಇಟ್ಕೊಂಡು ನಮಗೆ ಗೊತ್ತಿಲ್ಲ. ನಾನು ಹೋಗೋಕೆ ಮುಂಚೆ ಪ್ರಮೋದ್ ಶ್ರೀನಿವಾಸ್ ಫೋನ್ ಮಾಡಿ, ಬಾಳಪ್ಪ ಅಧ್ಯಕ್ಷ ನೀವು CM ಇದ್ದಾರೆ ನಿಮ್ಮ ಕಡೆ, ನೀವು ಇಲ್ಲೇ ಪಾರ್ಟಿ ಇದ್ದೀರಿ, ಪಾರ್ಟಿ ಬೆಳೆಸೋಣ, ನೆಕ್ಸ್ಟ್ ಮುಂದಿನ ಸಲ ಇಲ್ಲಿ ಪದ್ಮನಾಭದಲ್ಲಿ ಕಾಂಗ್ರೆಸ್ ಎಮ್ಮೆಲ್ಯನ್ನ ನಾವು ತಗೊಂಡ್ಬರೋಣ. ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ CM ಅವ್ರು ಯಾರು ಹೇಳ್ತಾರೋ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾನು ಈಗ ಅವ್ರಿಗೆಲ್ಲರೂ ಅವ್ರಿಗೆ ಗ್ಯಾರಂಟಿ ಅಧ್ಯಕ್ಷ ಕೊಟ್ಟರು, BLO ಕೊಟ್ಟರು, ಅವ್ರಿಗೇನೆ ಅಪ್ಪನಿಗೊಂದು ಕೊಟ್ಟರು, ಮಗನಿಗೊಂದು ಕೊಟ್ಟರು. ಆದರೂ ಯಾರು ಅವ್ರಿಗೇನು ನಮ್ಮ ಪಾರ್ಟಿ ಏನು ತೀರ್ಮಾನ ತಗೊಳ್ತಾ ಯಾರು ಅವ್ರಿಗೆ ಯಾರಿಗೆ ಅಗೇನಿಸ್ಟ್ ಮಾಡಿಲ್ಲ. ಅವ್ರಿಗೆಲ್ಲ ನಾವೆಲ್ಲ ಕೋಆಪರೇಟ್ ಮಾಡಿದ್ವಿ. ಬಾಬಣ್ಣ ಸಮೇತ ಅವ್ರಿಗೆ ಭಾಳ ಕೋಆಪರೇಟ್ ಮಾಡಿದ್ರು. ಬಾಬಣ್ಣ ಅವರಂದ್ರೆ ಅಷ್ಟು ಎಲೆಕ್ಷನ್ ಇದೆ ಅಂತ ಅವ್ರು ಭಾಳನೇ ಶ್ರಮ ಪಟ್ಟರು. MP ಎಲೆಕ್ಷನಲ್ಲಿ ಭಾಳ ಅಂದ್ರೆ ಭಾಳನೇ ಶ್ರಮ ಪಟ್ಟರು. ಅಲ್ಲಿ ಇಟ್ಮಡುಗು ಏರಿಯಾದಲ್ಲಿ ಬಾಬಣ್ಣ ಹೈಯೆಸ್ಟ್ ಸ್ಪರ್ಧೆ ತಗೊಂಡಿದ್ರು, ಇಟ್ಮಡುಗಲ್ಲಿ ತಗೊಂಡಿದ್ರು. ಅಲ್ಲಿ ಹೈಯೆಸ್ಟ್ ಓಟ್ ಬಂತು. ಅಲ್ಲಿ ಇದುವರೆಗೆ MP ಎಲೆಕ್ಷನ್ ಯಾವುದೂ ಬಂದಿಲ್ಲ. ಅಷ್ಟೊಂದು ನಮ್ಮ ಕಾಂಗ್ರೆಸ್ ಪಕ್ಷ ಬಂತು. ಬೇರೆ ಕಡೆ ಟೋಟಲ್ ಅಂದಾಗ ಬೇರೆ ಕಡಿಮೆ ಆಯ್ತಾ ಇದೆ. ಎರಡನೇ ಪ್ರಶ್ನೆ, ಬಾಬಣ್ಣವರು ಭಾಳ ಕಷ್ಟಪಟ್ಟರು. ಬಾಬಣ್ಣವರು ನಮ್ಮ ಪಕ್ಷದಲ್ಲಿರ್ತಾರೆ. ಇನ್ನು ನಮ್ಮ ಗುರಪ್ಪ ನಾಯ್ಡು ಇರ್ಬೋದು, ವೆಂಕಟೇಶ್ ಮೂರ್ತಿ ಆಗ್ಬೋದು, ಶಿವರಾಮೇಗೌಡ ಆಗಿರ್ಬೋದು, ಸಂಜಯ್ ಗೌಡ ಆಗಿರ್ಬೋದು, ನಾವೆಲ್ಲ ಒಟ್ಟಿಗೆ ಇದ್ದು ಕಾಂಗ್ರೆಸ್ ಪಕ್ಷನ ನೆಕ್ಸ್ಟ್ 2028ಕ್ಕೆ ನಾವು MLA ಹಾಗೆ ಆಗ್ತೀವಿ. ಕಾಂಗ್ರೆಸ್ ಪಕ್ಷ MLA ಹಾಗೆ ಆಗ್ತಾರೆ. ನಮ್ಮ ಅಧ್ಯಕ್ಷರು ಆಗ ಹರಿಪ್ರಸಾದ್ ಸಾಹೇಬ್ರು ಯಾರು ಹೇಳ್ತಾರೋ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ಯಾರು ನಾನ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷ ನಿಮ್ಗೆಲ್ಲರೂ ಗೊತ್ತಿರೋ ವಿಷಯನೇ. ಪಕ್ಷ ನಂಬ್ಕೊಂಡು ಕೆಲಸ ಮಾಡಬೇಕು. ಪಕ್ಷ ಯಾರು ಹೇಳಿದ್ರು ಕೆಲಸ ಮಾಡಬೇಕು. ಪಕ್ಷ ಅವ್ರು ಗುರುತಿಸುತ್ತೆ. ನಾನೇ ಕ್ಯಾಂಡಿಡೇಟ್ ಅನ್ನೋರೆಲ್ಲ ಲಾಸ್ಟ್ ಕ್ಯಾಂಡಿಡೇಟ್ ಆಗೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು. ಇದುವರೆಗೂ ಇಷ್ಟ ಇಲ್ಲ ಕಾಂಗ್ರೆಸ್ ನಾನೇ ಕ್ಯಾಂಡಿಡೇಟ್ ಓಡಾಡಿದವರು ಲಾಸ್ಟ್ ಬಿಡ್ ಅವ್ರ ಟಿಕೆಟೇ ಸಿಗಲ್ಲ ಎಲ್ಲರಿಗೂ. ಅದರಿಂದ ನಾವೆಲ್ಲರನ್ನು ಪಕ್ಷಕ್ಕೆ ದುಡಿತೀವಿ, ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಹರಿಪ್ರಸಾದ್ ಸಾಹೇಬರು ಹಾಗೂ ಶಿವಕುಮಾರ್ ಸಾಹೇಬರು ರಾಮಲಿಂಗರವ್ರ ಸೌದಲ್ಲಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡ್ತೀವಿ.
ಅದರಿಂದ ಪಕ್ಷ ಇನ್ನ ಪರಿವರ್ತನೆ ಮಾಡ್ತೀವಿ. ಎಲ್ಲ ನಾವೆಲ್ಲ ಬಾಬಣ್ಣ ಹೇಳ್ದಂಗೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಹರಿಪ್ರಸಾದ್ ಕುತ್ಕೊಂಡು ಏನ್ ಮಾಡಬೇಕು ಇನ್ನು ಮುಂದಿನ ದಿನದಲ್ಲಿಗೆಲ್ಲ ಅವರು ನಮ್ಮ ಗ್ಯಾರಂಟಿ ಏನಿದೆ ನಮ್ಮ ಅಧ್ಯಕ್ಷರಲ್ಲಿ ಕೆಲಸ ಮಾಡ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ಕಾಂಗ್ರೆಸ್ 28ಕ್ಕೆ ನಾವು ಹಲೋ 14 ಗೆದ್ದೇ ಗೆಲ್ತೀವಿ ಅಂತ ಭರವಸೆ ಕೊಡ್ತೇವೆ. ಸರ್ ಅದೇ ಇವಾಗ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ನೀವು ಬಂದ ತಕ್ಷಣ ಅವರಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮಾಡಿ ಎಲ್ಲ ಅವರಿಗೆ ಅಧಿಕಾರಗಳನ್ನ ಕೊಟ್ರಿ. ಜೊತೆಗೆ ನಾರಾಯಣನ್ ಸುರೇಶ್ ಯಾರೆಲ್ಲ ಹೋದ್ರು ಅವ್ರಿಗೆಲ್ಲ ಅಷ್ಟೊಂದು ವ್ಯವಸ್ಥೆ ಮಾಡಿದಾಗ ಪಕ್ಷ ಬಿಟ್ಟು ಹೋಗೋಕ್ಕೆ ಕಾರಣ ಏನು ಆಂತರಿಕ ಒಳಜಗಳನ್ನ ಯಾವ ತರ ಈಗ ಈ ವಿಚಾರಕ್ಕೆ ಉತ್ತರನೇ ಅವರೇ ಹೇಳಬೇಕು. ಬಂದ್ರು ಲಾಭ ಮಾಡ್ಕೊಂಡ್ರು ವಾಪಸ್ ಹೋದ್ರು. ಈಗ ಗುರಪ್ಪ ನಾಯ್ಡು ಅವ್ರು ಹೇಳಿದಂಗೆ ಅವ್ರ ಹತ್ರಲ್ಲೇ ಉತ್ತರ ಕೇಳಬೇಕೆ ಹೊರತು ನಾವೇನು ಹೇಳಕ್ಕ. ಇದು ಒಂದು ಮನೆಗೆ ಎರಡು ಬಗೆತಕ್ಕಂಥದ್ದು ಎಲ್ಲಾ ಕಡೆಯಲ್ಲೂ ಇದ್ದೇ ಇದೆ. ಇದನ್ನೇನು ನಾವು ಹೊಸದಾಗಿ ನೋಡ್ತಾ ಇಲ್ಲ. ಅದಕ್ಕೆ ಅವರೇ ಉತ್ತರ ಹೇಳಿ. ಅಲ್ಲ ಸರ್, ನೀವು ಕೊಟ್ಟಾರಲ್ಲ ಅವಕಾಶ ಕರೆದು ಕೊಟ್ಟು ಅವ್ರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರ. ನೀವು ಹೇಳಿದಾಗ ಇದು ಗೊತ್ತಾಗುತ್ತೆ ಅವ್ರು ಏನು ಹೋದ್ರು ಅಂತ. ಆಮೇಲೆ ಅವ್ರಿಗೆ ಕೇಳ್ಬೋದು. ನೀವು ಈಗ ನಾನು ಹೆಚ್ಚು ಮಾತಾಡಕ್ ಹೋಗ್ಲಿಲ್ಲ. ಅದಕ್ಕೋಸ್ಕರನೇ ಇನ್ನು ಮುಂದಿನ ದಿನಗಳಲ್ಲಿ ಅಶೋಕ್ ರವರ ಚಿತಾವಣೆ ಇದರೊಳಗೆ ಸ್ಪಷ್ಟವಾಗಿ ಕಾಣುತ್ತೆ. ಅಶೋಕ್ ರವರು ಬಹಳ ಚಿತಾವಣೆ ಮಾಡಿ, ಯಾಕೆಂದ್ರೆ ಅವ್ರು ಬಿಟ್ಟು ಅವರೇ ಬಂದಿದ್ದರು. ಅವರ ಅಶೋಕ್ ಅವ್ರು ಬಿಟ್ಟು ಬಂದಾಗ ಏನ್